ಇಲ್ಲ ನಮ್ಮ ಏನಮ್ಮ ನಿಮಗೆಲ್ಲ ಯಾವಾಗ ಗೊತ್ತಾಯ್ತಿದ್ದು? ನನಗೆ ಗೊತ್ತಾಗಿದ್ದು ಈಗ ಒಂದು ವಾರ ಇದ್ದಾಗ ನನಗೆ ಗೊತ್ತಾಯ್ತು. ನಾನು ಹೋಗ್ಬಿಟ್ಟು ತಹಸೀಲ್ದಾರ್ ಆಫೀಸ್ನಾಗ ಇದು ತಕರಾರು ಅರ್ಜಿ ಹಾಕ್ಬಿಟ್ಟು ಬಂದೆ. ಬಂದ ತಕ್ಷಣ ಅವರು ಸ್ಟೇ ಹೊಡಿಬೇಕಂತ ಹೇಳಿದ್ರು. ನಂಗೆ ಸ್ಟೇ ಹೊಡೆಯೋದು ಎಲ್ಲಿ ಏನು ಅಂತ ಗೊತ್ತಿರಲಿಲ್ಲ. ನಾನು ಅವಾಗ ನಂದಿಗಟ್ಟಿ ಲಾಯರ್ ಹತ್ರ ಬಂದೆ. ಲಾಯರ್ಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಆ ಸ್ಟೇ ಹೊಡೆದಿದ್ದು ಅವರು ನಂಗೆ ಸಿಕ್ಕಾಕೊಟ್ಟಿದ್ದಿಲ್ಲ. ಒಂದು ಸಿಗ್ನೇಚರ್ ಹಾಕ್ಬಿಟ್ಟು ಒಂದು ಪೇಪರ್ ಕೊಟ್ಟಿದ್ರು. ಆ ಪೇಪರ್ ತೊಗೊಂಡು ಬಂದುಬಿಟ್ಟು ನಾನು ಇವ್ರು ಕೊಟ್ಟೆ. ಈ ಥರ ನಮ್ಮ ಹೊಲ ಹಿಂಗೆ ಬೇರೆ ಯಾರೋ ತೊಗೊಳ್ತಿದಾರಂತೆ, ಅದು ಸ್ಟೇ ಹೊಡೀರಿ ಅಂತ ನಾನು ಕೊಟ್ಟೆ. ಅವ್ರು ಏನು ಮಾಡಿಬಿಟ್ಟು ಸ್ಟೇ ಹೊಡಲಿಲ್ಲ. 3 ಗಂಟೆವರೆಗೂ ಸುಮ್ಮನೆ ಇದ್ದರು. 3 ಗಂಟೆವರೆಗಿಲ್ಲ ಈಗೇನು ಆಗಲ್ಲ, ಅದು ಈಗೇನು ಆಗಲ್ಲ, ಬರಲ್ಲ ಅದು. ನಾನು ಅದಕ್ಕಿಂತ ಮುಂಚೆ ನನಗೆ ಯಾರ ಹೆಸರಿದೆ ಹೊಲ ಅಂತ ನನ್ನ ಗಂಡ ಚೆಕ್ ಮಾಡಿಸಿದ್ದೆ. ಉತ್ತರ ತೆಗೆಸ್ತಾ ನನ್ನ ಗಂಡನ ಹೆಸರೇ ಬಂತು. 3 ಗಂಟೆಗೆ ಅವನ ಹೆಸರೇ ಬಂತು. ಯಾವಾಗ ಉತ್ತರ ತೆಗೆಸಿದಾಗಿ ನಿಮ್ಮ ಮನೆಯವ್ರ ಹೆಸರು? 11 ಗಂಟೆಗೆ ಅದೇ ಡೇಟು, ಅದನ್ನು ಎಷ್ಟೊಂದು 22ನೇ ತಾರೀಕು ಅದೇ ಡೇಟು ನನ್ನ ಗಂಡನ ಹೆಸರೇ ಬಂತು ಉತ್ತರ 11 ಗಂಟೆಗೆ ಬೆಳಗ್ಗೆ. ಆಮೇಲೆ 3 ಗಂಟೆಗೆ ಅವನು NMD ಅದನ್ನಲ್ಲ ಅವನ ಹೆಸರೇ ಬಂತು, ಜಮೀರ್ ಅಹ್ಮದ್ ಅವನ ಹೆಸರೇ ಬಂತು. ಅವನ ಹೆಸರು ಬಂದಾಗ ನಾನೇನು ಅಂದ್ಕೊಂಡೆ, ಫೋನ್ ಮಾಡಿದೆ, ಈ ಥರ ನೀವು ನಮ್ಮ ಹೊಲ ತೊಗೊಳತ್ತೀರಂತಲ್ಲ, ಹೌದಾ, ನಮ್ಗೇನು ಹೇಳ್ದೆ ಕೇಳದೆ ತೊಗೋತೀರಿ ನೀವು ಅಂತ. ನಂದು ಫ್ಯಾಮಿಲಿ ಮ್ಯಾಟ್ರಸ್ ನೀವು ಅದರಲ್ಲಿ ಇದ್ದು ನಿಮಗೂ ಏನು ಗೊತ್ತಾ ಇಲ್ಲ? ನನಗೇನು ಗೊತ್ತಿಲ್ಲ. ನಾನು ಅದಕ್ಕಿಂತ ಮುಂಚೆ ನಂದು ಒಂದು ಕಂಪ್ಲೇಂಟ್ ಆಗಿತ್ತು, ನಂದು ನನ್ನ ಗಂಡಂದು ನನ್ನ ಪರ್ಸನಲ್ ವಿಷಯಕ್ಕೆ ಜಗಳ ಆಗಿತ್ತು. ಇದು ಸಾಲದ ವಿಷಯಕ್ಕೆ ಜಗಳ ಆಗಿತ್ತು. ಈ ಸಾಲ ಆಗೋದಕ್ಕೆ ಇಷ್ಟೆಲ್ಲ ಸಾಲ ಆಗೈತೆ, ವಾರಕ್ಕೆ ಕಟ್ಟೋದು ಇಷ್ಟೆಲ್ಲ ಅಮೌಂಟ್ ಬರುತ್ತೆ, ನೀ ಏನು ಇದು ಮಾಡತ್ತಿಲ್ಲ ಅಂತ ನಾನು ಅವ್ನು ಜಗಳ ಮಾಡಿದ್ದೆ. ಜಗಳ ಮಾಡಿದಾಗ ಇವನು ಏನು ಮಾಡ್ಬಿಟ್ಟ, ನನಗೂ ಹಿಂಗೂ ಸ್ವಲ್ಪ ಹೊಡೆದಾಟಾಗಿತ್ತು. ಹೊಡೆದಾಟ ನಾನು ಕಂಪ್ಲೇಂಟ್ ಮಾಡಿದ್ದೆ. ಅವತ್ತು ಆ ವ್ಯಕ್ತಿ ಅಲ್ಲಿವರೆಗೂ ನಂಗೆ ಯಾರು ಅನ್ನೋದು ಗೊತ್ತಿರಲ್ಲ, ಇವನು ಫೈನಾನ್ಸ್ ಇವನಿಗೆ ಅವ್ರದವ್ರಿಗೆ ಅಂತ ನಾನು ಹಿಂಗಿದ್ದೆ. ಇದ್ದಾಗ ಅವ್ನು 1ನೇ ತಾರೀಕು ಬಂದಾಗ 5ನೇ ತಾರೀಕು ಪೊಲಿಟಿಷನ್ಗೆ ಬಂದ. ಪೊಲಿಟಿಷನ್ ಬಂದು ಕಂಪ್ಲೇಂಟ್ ಆಗಿ 4 ದಿನಕ್ಕೆ ಕರ್ಕೊಂಡು ಬಂದ. ಇವ್ರನ್ನೆಲ್ಲ ಕರ್ಕೊಂಬಂದು ಯಾರು ನಾನು ಅವಿ ನಿಮ್ಮ ಅಣ್ಣ ಹಂಗೆ ನಂಗೆ ಯಾವ ಅಣ್ಣ ಗಿಣ್ಣನೂ ನಂಗೆ ಸಂಬಂಧ ಇಲ್ಲ. ನಾನು ಇರೋದೇ ನಮ್ಗೆ ನಾವಿರೋದು ಅಕ್ಕ ತಂಗಿ ಇಬ್ರು, ನನ್ನ ತವ್ರ ಮನೇಲಿ. ನಂಗೆ ಯಾವ ಅಣ್ಣನೂ ಇಲ್ಲ. ನನ್ನ ಕ್ಯಾಸಂಕಿರಿ, ಇಲ್ಲೇ ಕ್ಯಾಸಂಕಿರಿ ಪಕ್ಕ ಕ್ಯಾಸಂಕಿರಿ. ನನಗೆ ಯಾವ ಅಣ್ಣ ತಮ್ಮ ಇಲ್ಲ ಅಂತ ನಾ ಮಾತಾಡಿದೆ. ಆಮೇಲೆ ಏನಂದ, ಇಲ್ಲ ನೀನು ಡೈವರ್ಸ್. ಆಮೇಲೆ ಅವಾಗ ನಂಗೆ ಪರಿಚಯ ಆಗಿದ್ದು, ಸರಿ ಬಿಡು ಅಂತ ನಾನು ಅಂದೆ. ಆಮೇಲೆ ನನಗೆ ಒಂದು 13ನೇ ತಾರೀಕು ನನಗೊಂದು ಫೋನ್ ಬರುತ್ತೆ. ಫೋನ್ ಬಂದಿದ್ದೆ ನನ್ನ 5ನೇ ನಂಬರಿಂದ. ಫೋನ್ ಮಾಡಿಬಿಟ್ಟು, ಇಲ್ಲ ವೈನಿ ನೀವು ಯಾವಾಗ ಬರತ್ತೀರಿ ಅಂತಂದ್ರೆ, ನನಗೆ ಪೊಲೀಸರು 8 ದಿನ ಹೋಗ್ಬೇಡ ಗಂಡನ ಮನೆಗೆ ಅಂತ ಹೇಳಿದ್ರು. NMDನೂ ಅದನ್ನೇ ಹೇಳಿದ್ದ, ಇವರು ಅದನ್ನೇ ಹೇಳಿ, ಸರಿ ಬಿಡು 8 ದಿನ ಬಿಟ್ಟು ಹೋದ್ರೆ ಆಯ್ತು ಬಿಡು ಅಂತ ನಾನು ಈ ಥರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮನ್ನ ಈ ಜಗಳ ಬಗೆಹರಿಸಿದವರು ಯಾರು? NMD ಜಮ್ಮರ್. ಅವನ ಹೆಸರು ನಂಗೇನು ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅವನ ಹೆಸರು NMD ಅಂತ ಕನ್ಫರ್ಮ್ ಆಗಿ ಗೊತ್ತಿರೋದು. ಆಮೇಲೆ ನಾನೇನು ಮಾಡಿಬಿಟ್ಟೆ, ಸರಿ ಬಿಡು ಅಂತ ಮಾತಾಡ್ಬಿಟ್ಟು ಹೋದೆ. ಅವನೇನಿಲ್ಲ, ಈ ಥರ ನೀವು ಹೋಗು 8 ದಿನ ಬಿಟ್ಟು ಬಾ ಅಂತ. ಆಮೇಲೆ 13ನೇ ತಾರೀಕು ನನಗೊಂದು ಫೋನ್ ಬರುತ್ತೆ. ನಾನು ಇನ್ನೂ ಎದ್ದಿರಲ್ಲ. 6:54 ಏನೋ ಆಗಿತ್ತು, ಇನ್ನೂ 7 ಗಂಟೆ ಆಗಿದ್ದಿಲ್ಲ. ನನ್ನ 5ನೇ ನಂಬರಿಂದ ಫೋನ್ ಬರುತ್ತೆ, ಇಲ್ಲ ನೀವು ಯಾವಾಗ ಬರತ್ತೀರಿ ಅಂತ. ನಾನು ಇನ್ನೊಂದೆ ನಾಳೆ ಅಥವಾ ನಾಡ್ದು ಬರ್ತೇನೆ. ಇಲ್ಲ ನಮ್ಮ ಅಣ್ಣ ಟ್ರಿಪ್ ಕಳ್ಸತ್ತೆ, ನಾವು ಟ್ರಿಪ್ ಹೊಂಟೇವಿ ಅಂತಂದೆ. ನಾನಂದೆ ಯಾಕೆ ಹೊಂಟೀರಿ ಈಗ ಅಂತ ಕೇಳಿದೆ. ಇಲ್ಲ ನಂಗೆ ಅಣ್ಣ ಒಂದು ಟ್ರಿಪ್ ಹೇಳ್ಯಾರ, ನಾವು ಹೋಗಿ ಬರ್ಬೇಕು ಅಂತ. ಯಾರ್ಯಾರು ಹೊಂಟೀರಿ ಅಂತ ನಾ ಕೇಳಿದೆ. ಆಮೇಲೆ ನನ್ನ ಮೈದ್ನ, ಆಮೇಲೆ ಅವ್ನ ಫ್ರೆಂಡ್ಸ್ ಹೇಳಿದ್ರು. ನಾನಂದೆ ರಾಜೇಶ್ ಹೊಂಟಂತ. ಇಲ್ಲ ರಾಜೇಶ್ ಇಲ್ಲ ಅಂತ. ಆಮೇಲೆ ಅವ್ನ ಕೈಯನ್ನು ಫೋನ್ ಕಸ್ಕೊಂಡಿವ್ನೆ. ಇಲ್ಲ ರಾಜೇಶ್ನು ಕರ್ಕೊಂಡು ಹೋಗಿ ನಾನು ಟ್ರಿಪ್ ಮಾಡಿಸ್ಬೇಕು, ನಾವು ಟ್ರಿಪ್ಪಿಗೆ ಹೋಗತ್ತೀವಿ. ಈಗ ಯಾಕೆ ಟ್ರಿಪ್ ಹೋಗತ್ತೀರಿ, ನನ್ನ ಗಂಡ ಮನೆಗೆ ಬರೋ ಟೈಮ್ ನೀವು ಯಾಕೆ ಹೋಗತ್ತೀರಿ ಅಂತ. ಇಲ್ಲ ನನಗೆ ಸ್ವಲ್ಪ ಟ್ರಿಪ್ಪಿಗೆ ಡ್ರೈವರ್ ಬೇಕು ಅಂತ. ನಾನಂದೆ ನನ್ನ ಗಂಡನ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅವಾಗ ನಮ್ಮ ಹೊಲದಲ್ಲೇ ಬಿದ್ದುಬಿಟ್ಟು ಕೈ ಮುರಿದಿದ್ಕೊಂಡಿತ್ತು. ನಾನು ನೀವು ಯಾಕೆ ಹೋಗತ್ತಿ, ಈಗ ಯಾಕೆ ಕರ್ಕೊಂಡು ಹೋಗತ್ತೀರಿ. ಇಲ್ಲ ನಾನು ಏನಿದ್ರು ನಾನು ನೋಡ್ಕೋತೀನಿ ಹಂಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ನಂಗೆ ಉತ್ತಾರ ಬರೋವರೆಗೂ, ಅದು ನಾನು ಏನು ಡೇಟ್ ಇದೆಯಲ್ಲ ಆ ಉತ್ತಾರ ಬರೋವರೆಗೂ ನಾನು ಸ್ಟೇ ಹೊಡೆದಾದ್ಮೇಲೆ ಅವ್ನು ಫೋನ್ ಮಾಡಿ, ಈ ಥರ ನಮ್ಮ ಹೊಲ ತೊಗೊಳತ್ತೀರಂತೆ, ನನ್ನ ಸಿಗ್ನೇಚರ್ ಇಲ್ಲ, ನೀವು ಹೆಂಗೆ ತೊಗೋತೀರಿ ಅಂತ. ನಿನ್ನ ಸಿಗ್ನೇಚರ್ ಎದಕ್ಕೆ ಬೇಕು, ಮಾತಿಗೂ ಡೈವರ್ಸ್ ಅಂತಿ, ಮಾತಿಗೆ ಅದು ಅಂತ. ಇದು ನನ್ನ ಪರ್ಸ್ನಲ್ ಸಾವಿರಾರು ಇರ್ತೈತೆ. ಇದನ್ನೆಲ್ಲ ಕೇಳಕ್ಕೆ ಇವನು ಯಾರು? ನನ್ನ ಹೊಲಕ್ಕೆ ನನಗೊಂದು ಮಗಳಿದ್ದಾಳೆ, ನನ್ನ ಮಗಳ ಜೀವನ ಏನು ಇವನು. ನಾನು ಆಮೇಲೆ ಈಗ ನೆಲಮ್ಮ ಸ್ಟೇ ಎಲ್ಲ ಇದೆಲ್ಲ ಆಯ್ತಲ್ಲ, ಆದಮೇಲೆ ನಾನೇನಂದೆ, ಸ್ಟೇ ಹೊಡೆದು ಇದು ಎಲ್ಲ ಮಾಡಿರಿ ಅಂತ ನಂದಿಗಟ್ಟಿ ಲಾಯರ್ ಕೊಟ್ಟಾಗ ಅವ್ರು ಡಾಕ್ಯುಮೆಂಟ್ಸ್ ಏನು ಮೂವ್ ಮಾಡಿಲ್ಲ. ಆ ಲಾಯರ್ ಆದವನು ನನಗೆ ಹಿಂಗೆ ಸ್ಟೇ ಹೊಡೀರಿ ಅಂದ ತಕ್ಷಣ ನನಗಾಗುತ್ತಾ ಆಗಲ್ಲ ಅಂತ ಹೇಳಬೇಕು. ಸಾಯಂಕಾಲ 7 ಗಂಟೆಗೆ ನಾನು ಕರೆಸ್ತಾ ಅವನ ಆಫೀಸ್ಗೆ, ನಂದಿಗಟ್ಟಿ ಲಾಯರ್ ಆಫೀಸ್ಗೆ ಕರೆಸ್ಬಿಟ್ಟು, ಇಲ್ಲ ಹಿಂಗೆ ಒಂಥರ ದುಃಖದಿಂದ ಇದು ಒಂಥರ ಮುಖ ಮಾಡಿಕೊಂಡು, ಇಲ್ಲ ಈ ಹೊಲ ಅವನ ಹೆಸರಲ್ಲಿ ಆಗ್ಬಿಟ್ಟೈತಿ, ಏನು ಮಾಡೋಕ್ಕೆ ಬರಲ್ಲ ಅಂತ ನಾ ಕೇಳಿದೆ. ಏನು ಬರಲ್ಲ ಅಂತ. ನಾ ಸರಿ ಬಿಡು ಅಂತ ನಾನು ಹೋದ ತಕ್ಷಣ ನಾನೇನು ಕಾನೂನಿಂದ ಹೋಗಬೇಕು ಆ ಕ್ರಮ ನನ್ನ ಪಡಿ ಇವ್ರು ಬರೋವರೆಗೂ ನಾನು ಕಾಯ್ಕೊಂಡು ನಂದೇನು ಡಾಕ್ಯುಮೆಂಟ್ಸ್ ತೆಗ್ಸೋದು, ಉತ್ತರ ತೆಗ್ಸೋದು ಎಲ್ಲ ಪ್ರತಿಯೊಂದು ಏನೇನು ಬೇಕು ನಮ್ಮ ಹೊಲದ್ದು ಅಂತ ಎಲ್ಲ ತೆಗ್ಸತ್ತೆ. ಆಮೇಲೆ ತೆಗ್ಸೋದ್ಬಿಟ್ಟು ಇವನು ಬಿಡತ್ತಿಲ್ಲ, ನನ್ನ ಮೈದನೂ ಬಿಡತ್ತಿಲ್ಲ, ನನ್ನ ಗಂಡನೂ ಬಿಡತ್ತಿಲ್ಲ. ಕೇಳಿದರೆ ಇಲ್ಲ ಬರ್ತಾರೆ, ಇವತ್ತು ಬರ್ತಾರೆ. ಆಮೇಲೆ ನಾವಿದ್ದೆಲ್ಲ ನಮಗೆಲ್ಲ ಮನೆಗೆಲ್ಲ ಸುದ್ದಿ ಆಯ್ತಲ್ಲ. ನಾನು ಬಂದ್ಬಿಟ್ಟು ನಮ್ಮ ಅತ್ತಿ, ನನ್ನ ಸ್ವಂತ ಅತ್ತೆ ಮಾವಿಲ್ಲ, ನನ್ನ ಅಕ್ಕಪಕ್ಕದವ್ರು ನನ್ನ ಅತ್ತೆ, ಅವ್ರಿಗೆ ನಾನು ಹೋಗ್ಬಿಟ್ಟೆ ಅಂದೆ, ಮಾಮಿ ಈ ಥರ ಹೊಲ ಹಿಂಗಾಗಿದೆ, ಇದು ಹಿಂಗಿಲ್ಲ ಅಂತ. ಅವ್ರೇನಿಲ್ಲ, ನಮ್ಮ ಮಾಮನೊಬ್ಬನ ಕರ್ಕೊಂಡ್ಬಿಟ್ಟು ಅವರು NMD ಮನೆಗೆ ಹೋದರು. ಆವಾಗ ಇವನೆಂದು, ಜಗದೀಶ್ ಕುರುಬರಿಂದ ತೊಗೊಂಡಿದ್ದೆ ನಾನು, ನಿಮ್ಮಿಂದ ಏನು ತೊಗೊಂಡಿಲ್ಲ ಆಸ್ತಿ ಹಂಗಿಂದ. ಉತ್ತರ ತೆಗ್ಸಿದ್ರೆ ಯಾರಿಂದ ಏನಾಗಿದೆ ಎಲ್ಲ ಬರಬೇಕಲ್ಲ. ಆ ಉತ್ತರದಾಗ ಇದು ಜಗದೀಶ್ ಕುರುಬರ್ ಅನ್ನೋ ಹೆಸರೇ ಇಲ್ಲ. ಈ ಡೈರೆಕ್ಟ್ ರಾಜೇಶನಿಂದ NMD ಹೆಸರಿಗೆ ಹೋಗಿದ್ದೆಲ್ಲ. ನಾನು ಅದನ್ನೂ ಅಂದೆ, ನಾನು ಏನು ದುಡ್ಡಿದೆ ನಾನು ದುಡ್ಡು ಕೊಡ್ತೀನಿ, ನಾನು ಹೊಲ ನಂಗೆ ಕೊಡೋದು. ಅವ್ನು ಕೊಡೋಕೆ ರೆಡಿ ಇಲ್ಲ. ಇಲ್ಲ ಮುನ್ಗೋಡ್ ಪೊಲೀಸ್ ಅಂತೂ ಏನೇನೂ ಸರಿ ಇಲ್ಲ. ಒಂದು ಕಂಪ್ಲೇಂಟ್ ಬರೆದ್ರೆ 500 ರೂಪಾಯಿ, ಒಂದು ಪೆನ್ ತರೋಕ್ಕೂ ನಮ್ಮನ್ನ ಕಳಿಸ್ತಾರೆ, ಎಲ್ಲದಕ್ಕೂ ನಮ್ಮ ಹತ್ರ ದುಡ್ಡಿದ್ದೀರಿ, ನಾವು ಯಾಕೆ ಪೊಲಿಟಿಷನ್ ಎಲ್ಲ ಅಲ್ಕೊಂಡಿರ್ತಿದ್ವಿ, ಸುಮ್ಮನೆ ನಮ್ಮ ಸಾಲನ ಹರ್ಕೋತಿದ್ವಲ್ಲ. ಸಾಲ ನೋಡಿದ್ರೆ 15ರಿಂದ 20 ಲಕ್ಷ ಇದೆ ನಮ್ಮದು. ಏನು ಎಲ್ಲ ಸಾಲ ಇವನೇ ಹರಿದೆ. ಮತ್ತು ನನ್ನ ಸಂಘದಲ್ಲಿ ಯಾಕೆ ಸಾಲ ಇದೆ, ನಮ್ಮ ಬಸವೇಶ್ವರ ಬ್ಯಾಂಕಲ್ಲಿ ಯಾಕೆ ಸಾಲ ಇದೆ, ನಮ್ಮ ಬಂಗಾರ ಸಾಮಾನೆಲ್ಲ ಬ್ಯಾಂಕಲ್ಲಿ ಯಾಕಿದೆ, ಎಲ್ಲ ಹೆಂಗಿದೆ. ಇವರೆಲ್ಲ ಓಣಿಯಲ್ಲೆಲ್ಲ 73 ಲಕ್ಷ 50 ಲಕ್ಷ 1 ಕೋಟಿ ರೂಪಾಯಿಗೆ ಮಾರಿದ್ದೇನೆ ಅಂತ ಸುಳ್ಳು ಸುದ್ದಿ. ಇದು ಹೊಲ ಖರೀದಿ ಆಗಿದೆ 15 ಲಕ್ಷಕ್ಕೆ. 15 ಲಕ್ಷಕ್ಕೆ ಯಾರು ಕೊಡ್ತಾರೆ?
ಅದು ನಂಗೆ ಗೊತ್ತಾಗಬೇಕಲ್ಲ. ನಾನು ಆಮೇಲೆ ನಂದಿಗಟ್ಟಿ ಲಾಯರ್ಗೆ 2 ದಿನ ಬಿಟ್ಟು ಫೋನ್ ಮಾಡಿದೆ. ನಾನು ಡಾಕ್ಯುಮೆಂಟ್ಸ್ ನಾನು ಕೊಟ್ಬಿಟ್ರೆ ನಂಗೆ ಇದೆಲ್ಲ ಸರಿ ಹೋಗಲ್ಲ, ನಾನು ಏನೈತೆ ನಾನು ಎಲ್ಲೋ ಒಂದು ಕಡೆ ಜೀವನ ಮಾಡ್ಕೋತೀನಿ ಅಂತ ನಾನು ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವ್ರು ಏನಂದ್ರು, ಅದು ರೆಕಾರ್ಡಿಂಗ್ ನಂಗಿದೆ, ನಾನು ಬೇಕಿದ್ರೆ ನಿಮ್ಗೆ ಕೊಡ್ತೇನೆ. ರೆಕಾರ್ಡ್ ಇದೆ. 28 ಗುಂಟೆ ಜಾಗ ಕೊಡ್ತಾರೆ ನಿನಗೆ, ಅದನ್ನು ತೊಗೊಂಡ್ಬಿಡು ನೀನು ಅಂತ. ನಾನು ನನ್ನ 2 ಎಕರೆ ಕಾಂಪ್ರಮೈಸ್ 2 ಎಕರೆ 33 ಗುಂಟೆಯಲ್ಲಿ 28 ಗುಂಟೆ ನಾನು ಯಾಕೆ ತೊಗೋಬೇಕು ಅಂತ ನಾನು ಕೇಳಿದೆ. ಇಲ್ಲ ನೀನು ತೊಗೋಬೇಕು, ಅಷ್ಟೇ ಸಾಕು ನಿನಗೆ, ನಿನ್ನ ಮಗಳಿಗೆ 3 ಪಾಲಾಗುತ್ತೆ. ನನ್ನ ಗಂಟ ಸಾಲ ಮಾಡಿದ್ರೆ ನನಗೆ ಹೇಳ್ಬೇಕು. ಈಗ ಪ್ರತಿಯೊಬ್ಬರು ಬಂದು ಹೇಳಿಲ್ಲ ಹಿಂಗೆ ಸಾಲ ಆಗೈತಿ ಹಿಂಗಿಲ್ಲ, ನಾವು ಪ್ರತಿಯೊಬ್ಬರು ಸಾಲ ಹರಿದೀವಿ. ನಮ್ಮ ಹೆಸರಲ್ಲ, ನನ್ನ ಅಕ್ಕಪಕ್ಕ ಮಾಮಿರ ಹೆಸರಲ್ಲೂ ಸಾಲ ಇದೆ, ನಮ್ಮ ಅಂಟಿರ ಹೆಸರಲ್ಲಿದೆ, ನಮ್ಮ ಮಮ್ಮಿ ಹೆಸರಲ್ಲಿದೆ. ನಮಗೇನು ಹುಚ್ಚ ಅಲ್ಲೆಲ್ಲ ಕಡೆ ಸಾಲ ಮಾಡ್ಕೊಂಡಿರೋಕ್ಕೆ ಒಂದು ಸಂಬಂಧ. ರೆಕಾರ್ಡಿಂಗ್ 1 ನಿಮಿಷ ರೆಕಾರ್ಡಿಂಗ್ ತೋರಿಸ್ತೀನಿ. ಎಷ್ಟು ಕೊಡ್ತೇನೆ ಅಂದಾರ್ರಿ? ನಮಗೇನೈತೆ ಅಷ್ಟು 28 ಗುಂಟೆ ಬರ್ಬೇಕಲ್ಲ ನಿಮ್ಮ ಮಗಳದ. 28 ಗುಂಟೆ ಅಷ್ಟೇ ಕೊಡ್ತಾರಂತ. ಮಗಳದ 28 ಗುಂಟೆ 28 ಬರ್ತೈತೆ ನಿಮ್ಮ ಮಗಳದ. 1 ಎಕರೆ ನಮ್ಮ 2 ಎಕರೆ 33 ಗುಂಟೆ ಒಳಗೆ 28 ಎಕರೆ ಕೊಡ್ತಾರಂತ. 28 ಗುಂಟೆ ನಿಮ್ಮ ಮಗಳಿಗೆ ಬರ್ಬೇಕು. ಯಾಕದ್ದು ನನ್ನ ಗಂಡನ ಆಸ್ತಿ 1 ಎಕರೆ 17 ಗುಂಟೆ ಅಲ್ಲ ಸರ್. ಅವನ ವಿಷಯ ಐತಲ್ರಿ ಒಂದು ನಮ್ದು ಸರ್. ಅವನೊಂದು ವಿಷಯ ಇರಂಗಿಲ್ಲ ಅದ್ರಾಗ. ಯಾರ್ದು? ನಿಮ್ ಗಂಡಂದು. ನಮ್ ಗಂಡನ ವಿಷಯ ಏನೈತಲ್ಲ ಎಲ್ಲ ನಮ್ದೇ ಅಣ್ಣಾಕ್ ಹೋಗ್ತೈತ್ರಿ. ಅದೇ ಮತ್ತ ಕೊಟ್ಟು ಖರೀದಿ ಮಾಡಲ್ಲ, ಅದಕ್ಕೆ 1 ಎಕರೆ ಅವನು ಕೊಟ್ಟಾರಂತೀನಿ. ಅದು ನಿಮ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ? ಏನ್ ಗೊತ್ತಿಲ್ಲ ಅದೆಲ್ಲ ಏನ್ ಗೊತ್ತಿಲ್ಲ, ತಲೆನ ಕೇಳಿಲ್ಲ. ನಂಗೆ ಕೇಸ್ ಬ್ಯಾಗ್ ಬಿಡ್ರಿ, ನಂಗೆ ಅದು ಹೋಗೈತ್, ಹೆಂಗಿದ್ರು ಹೋಗಿದ್ ಹೋಗ್ಲಿ ಬೇಡ. ಆಯ್ತಾಯ್ತು. ನಾನು ಈ ಥರ ಹೇಳಿಬಿಟ್ಟು ನಾನು ಏನು ಸಿರ್ಸಿಯಿಂದ ನಮ್ಮ ಅಣ್ಣಂದಿರು ಸ್ವಲ್ಪ ಜನ ನಂಗೆ ಸಪೋರ್ಟ್ ಮಾಡಿದ್ರು, ಅವ್ರನ್ನೆಲ್ಲ ಕರ್ಕೊಂಡ್ಬಿಟ್ಟು ನಾನು ಸಿರ್ಸಿ ಪೊಲೀಸ್ ಸ್ಟೇಷನ್ 0 FIR ಮಾಡಿಸಿದ್ ಕರೆ. ಇಷ್ಟೆಲ್ಲ ಆದ್ರೂ ನಿನ್ನೆ ಇದೆಲ್ಲ FIR ಮಾಡಿ ಇದು ಮಾಡಿದ್ದು ನೀವೇ? ಹೌದು, ನಾನೇ ಮಾಡಿದ್ದು. ನನ್ನ ಗಂಡ ಆಗಲಿ ನನ್ನ ಮೈದ್ನ ಆಗಲಿ ಏನು ಅವರಿಂದ ಮೂಲಕ ಏನು ಇದು ಮಾಡಿಲ್ಲ, ನಾನೇ ಮಾಡಿದ್ದು ಪ್ರತಿಯೊಂದು. ಇವನ್ನೆಲ್ಲ ಇಷ್ಟೆಲ್ಲ ಆದ್ರೂ ನನ್ಗೆ ಮೈದ್ನಂಗೆ ಫೋನ್ ಮಾಡಿಬಿಟ್ಟು ನಮ್ಮ ಮೈದ್ನನ್ಗೆ ಏನೇನೇನೇನೋ ಹೇಳೋದು, ನಿಂಗೆ ಹಾಗೆ ನಿಂಗೆ ಮದುವೆ ಮಾಡಿಸ್ತೇನೆ, ನಂಗೆ ನಮ್ಮ ಮದುವೆ ಮಾಡ್ಸೋಕೆ ಅವ್ನ ಮದುವೆ ಮಾಡ್ಸೋಕ್ಕೆ ನಾವೆಲ್ಲ ಇದ್ದೀವಿ. ಅವ್ರ ದೊಡ್ಡಮ್ಮಗಳು ಇದ್ದಾರೆ, ಚಿಕ್ಕಪ್ಪಗಳು ಎಲ್ಲರೂ ಇದ್ದಾರೆ. ಇವನು ಯಾರು ಅವ್ನ ಮದುವೆ ಮಾಡ್ಸೋಕ್ಕೆ? ಸಾಲ ಮಾಡಿದ್ದೆ ನಿಜ ಆಗಿದ್ರೆ ನಮ್ಮ ಹತ್ರ ಬರ್ಬೋದಾಗಿತ್ತು. ನಾವು ಹೊಲಾನು ಮಾರ್ತಿದ್ವಿ, ಇನ್ನೊಂದು ಸಾಲ ಮಾಡ್ತಿದ್ವಿ, ನಮ್ದು ಆಸ್ತಿ ಏನೋ ಒಂದು ಮಾಡ್ಕೊಂಡು ನಾವು ಕೊಡ್ತಿದ್ವಿಪ್ಪ. ನಾವು ಎಲ್ಲಂಗೋ ಸಾಲ ಹರ್ಕೋತಿದ್ವಿ. ಇವ್ನು ಪೂರ್ತಿ ಆಸ್ತಿ ಇವ್ನು ಕೊಟ್ಬಿಟ್ಟು ನನಗಿದ್ದೊಂದು ಮಗಳು 2 ವರ್ಷದ ಮಗಳು, ಇವ್ನಿಗಿನ್ನೂ ಮದುವೆ ಆಗಿಲ್ಲ ನಮ್ಮ ಇದನ್ನಂಗೆ. ಇದನ್ನೆಲ್ಲ ಯಾರು ನೋಡಬೇಕಾಗಿತ್ತು? ಇಷ್ಟೆಲ್ಲ ಮಾಡಿಬಿಟ್ಟು ಈಗ ನಿನ್ನೆ ನೋಡಿದರೆ 8 ಗಂಟೆಗೆ ಪೊಲೀಸ್ ಸ್ಟೇಷನ್ ಬಂದಿದ್ದಾನೆ. ನನಗೆ ಮಾಹಿತಿ ಬಂತು, ನಾನು ಪೊಲೀಸ್ ಸ್ಟೇಷನ್ ಅದು ಫೋಟೋಸ್ ಇದ್ದಾವೆ, ರೆಕಾರ್ಡ್ಸ್ ಇದ್ದಾವೆ, ನಾನು ನಿಮ್ಗೆ ಕೊಡ್ತೀನಿ. ಅದನ್ನೆಲ್ಲ ಪೊಲೀಸ್ ಸ್ಟೇಷನ್ ಬಂದುಬಿಟ್ಟು ರಾಜಾರಶ್ವಾಗಿ ಕೂತ್ಕೊಂಡಿದ್ದಾನೆ, ಮಾತಾಡ್ತಿದ್ದಾನೆ, ಓಡಾಡ್ತಿದ್ದಾನೆ. ಪಾರ್ಟಿ ಮಾಡಿದ್ದಾನೆ. ಪಾರ್ಟಿ ಮಾಡೋಕ್ಕೆ ಇವನೆಲ್ಲ ನನ್ನ ಹತ್ರ ಹೇಳಿದ್ದು, ಇವನೇ ನನ್ನ ಹತ್ರ ಸಿಕ್ಕಾಕೊಂಡಿದ್ದು. ಇವಾಗ ಇಲ್ಲ ನಾನು ಟ್ರಿಪ್ ಕರ್ಕೊಂಡು ಹೋಗಬೇಕು, ಒಂದು ಪಾರ್ಟಿದು ಇದು ಇದೆ, ಹಂಗೆ ಕರ್ಕೊಂಡು ಹೋಗ್ತೀನಿ ಅಂತ. ಈಗ ನಮ್ಮ ಆಸ್ತಿ ಮಾರ್ಬಿಟ್ಟು ನಾವು ಪಾರ್ಟಿ ಮಾಡೋಂಥದ್ದು ನಮ್ಗೇನು ಕರ್ಮ? ಅದೇನು ಅವನೇನು 1 ಲಕ್ಷ ರೂಪಾಯಿ ಮಾಡಿಸಿದ್ದಾನೆ, 2 ಲಕ್ಷ ರೂಪಾಯಿ ಮಾಡಿಸಿದ್ದಾನೆ, ಅದನ್ನೇ ನಾವು ನಮ್ಮ ಹತ್ರ ದುಡ್ಡಿದ್ದು ನಾವೇ ಇಲ್ಲೇ ಮಾಡ್ತಿದ್ವಲ್ಲ. ನಮ್ಮ ಪ್ರಾಪರ್ಟಿ ತೊಗೊಂಡು ಹೋಗ್ಬಿಟ್ಟು ಅವ್ನ ಕೈಯಲ್ಲಿ ಸಿಗಿಸ್ಬಿಟ್ಟು ಅವ್ನ ದುಡ್ಡಲ್ಲಿ ಪಾರ್ಟಿ ಮಾಡೋಂಥ ಕರ್ಮ ನಮ್ಗೆ ಯಾಕೆ? ನಾವು ಇಷ್ಟೆಲ್ಲ ಓಡಾಡೋಂಥ ಕರ್ಮ ನಮ್ಗೆ ಯಾಕೆ? ಅವ್ನು ಜಮೀರ್ ಅಹ್ಮದ್ ಇದಾನಲ್ಲ, ಅವನಂತ ಪಕ್ಕಾ ಪೌಟಂಟಿ ಯಾರ್ಯಾರು ಇಲ್ಲ. ಪೊಲಿಟಿಷಿಯನಿಂದ, ಒಂದು SI ಇಂದ, PSI ಇಂದ, ಒಂದು ಕಾನ್ಸ್ಟೇಬಲಿಂದ ಪ್ರತಿಯೊಬ್ಬರು ಅವ್ನಿಗೆ ಫ್ರೆಂಡ್. ಒಂದು ನೋಟಿಸ್ ಬರೆದ್ರು 500, ಒಂದು ಪೆನ್ ತೊಗೊಂಬ, ಒಂದು ಅದು ತೊಗೊಂಬ, ಇದು ತೊಗೊಂಬ, ಎಲ್ಲದಕ್ಕೂ ನಮ್ಮ ಹತ್ರ ದುಡ್ಡು ಕತ್ಕೊತಾರೆ. ಏನೇನು ಮಾತಾಡ್ತಾ ಇಲ್ಲ. ಅವ್ರು ಗೌರ್ಮೆಂಟ್ ಅಂತಾರಲ್ಲ, ಇಲ್ಲಿ ಮುನ್ಗೋಡು ಅಂತ ಪೊಲಿಟಿಷಿಯನ್ ಎಲ್ಲೆಲ್ಲೂ ಇಲ್ಲ. ಈಗ ಮುಂದೆ ಏನು ಮಾಡ್ತೀರಮ್ಮ ನೀವು? ನಾವು ಅವ್ರಿಗೆ ಹೇಳ್ತಿರೋದಿಷ್ಟೇ, 21 ಅಂತ ಹೇಳ್ತಿದ್ದಾನೆ ಲಕ್ಷ. ನನಗೆ ನಿನ್ನ ಬಡ್ಡಿ ಏನಿದೆಯಪ್ಪ, ಬಡ್ಡಿ ಮಾತಾಡ್ಕೊ, ನಿನ್ನ ಬಡ್ಡಿ ಏನು ಅಷ್ಟು ನಾನು ಕೊಡ್ತೀನಿ, ನನ್ನ ಹೊಲ ನಂಗೆ ಬಿಟ್ಕೊಡು, ನಾನು ಅಷ್ಟೇ ಕೇಳ್ತಿರೋದು. ಅವ್ನು ಹೊಲ ಕೊಡೋ ಮಾತಲ್ಲ, ಅವ್ನು ಬಾಯಿ ಬಿಟ್ಟರೆ ಬರೀ ಎಣ್ಣೆ ಪಾಲ್ಟಿ ಮಾಡೋಣ, ಆ ಪಾಲ್ಟಿ ಮಾಡೋಣ, ಈ ಪಾಲ್ಟಿ ಮಾಡೋಣ. ಚಿಕ್ಕ ಮಕ್ಕಳನ್ನೆಲ್ಲ ಇವ್ನು ಫೀಲ್ಡಿಗೆ ಕರ್ಕೊಂಡ್ಬಿಟ್ಟು ಇವ್ರ ಕೈಯಲ್ಲೆಲ್ಲ ಚಾಕು ಚೂರಿ ಎಲ್ಲ ಕೊಟ್ಬಿಟ್ಟು ಇವ್ರ ಮೇಲೆಲ್ಲ ಕೇಸ್ ಮಾಡಿಸ್ತಾನೆ. ಕೇಸ್ ಮಾಡಿಬಿಟ್ಟು ಅದನ್ನ ಏನು ಹೊಲದ್ದು ನಾಮಿನಿ ಮಾಡಿರ್ತಾನೆ, ಆ ನಾಮಿನಿನೂ ಕಿತ್ಕೊಂಡ್ಬಿಟ್ಟು ಮನೆಗೆಲ್ಲ ವಾರಂಟಿಗೆ ಪೊಲೀಸರು ಕಳಿಸ್ತಾರೆ. ಆ ರೆಕಾರ್ಡು ನನ್ನ ಹತ್ರ ಇದೆ. ಪೊಲೀಸರು ಬಂದಿದ್ದು ನಮ್ಮ ಮನೆ ಹತ್ರ CCTV ಫುಟೇಜ್ ಇರಲಿಲ್ಲ ಇಷ್ಟು ದಿನ. ನನಗೆ ಈ ಥರ ಎಲ್ಲ ಮನೆ ಹತ್ರ ಬರತ್ತಾರೆ ಪೊಲೀಸರು ಅಂದ ತಕ್ಷಣ ನಮ್ಮ ಲಾಯರ್ ನಮಗೆ ದುಡ್ಡು ಕೊಟ್ಟರು. ನಾನು ನಮ್ಮ ಲಾಯರ್ಗೆ ಕೇಸ್ ಕೊಡ್ತೀನಿ ಅಂದ ತಕ್ಷಣ ಅವ್ರು ದುಡ್ಡು ಕೊಟ್ಟರು. ಆ ಲಾಯರ್ ನಮ್ಗೆ ದುಡ್ಡು ಕೊಟ್ಟಾಗ ನಾನು CCTV ಫುಟೇಜ್ ಚಾಲು ಮಾಡಿದೆ. ಈಗ ಅದ್ರಲ್ಲಿ ರೆಕಾರ್ಡ್ಸ್ ಇದಾವೆ, ಎಲ್ಲ ರೆಕಾರ್ಡ್ಸ್ ಇದ್ದಾವೆ, ಎಲ್ಲ ಇದೆ. ಇವರು ತನಿಖೆ ಮಾಡ್ರಿ ಅಂತ ಪೊಲೀಸರ ಹತ್ರ ಏನೂ ತನಿಖೆ ಇಲ್ಲ. ನಮ್ಮನೆ ಕರೆಸ್ತಾರೆ, ಬೆಳಗಿಂದ ಸಾಯಂಕಾಲವರೆಗೂ ಪೊಲೀಸ್ ಸ್ಟೇಷನ್ಗೆ ಕುಂದಿಸ್ಬಿಟ್ಟು ಅವ್ರನ್ನ ನೈಟು ಕರೆಸ್ಕೊಂಡು ಮಾತಾಡ್ಬಿಟ್ಟು ಕಳಿಸ್ತಾರೆ. ಇದೇ ಈ ಪೊಲೀಸ್ ಸ್ಟೇಷನ್, ಇಲ್ಲಿ ಮುನ್ಗೋಡು ಪೊಲೀಸ್ ಸ್ಟೇಷನ್ ಕತೆ. ಈಗ ಮುಂದಿನ ಅಧಿಕಾರಿಗಳಿಗೆ ಏನಾದರೂ ತಿಳಿಸಿದ್ರಮ್ಮ ಇದ್ರ ಬಗ್ಗೆ? ನಾನು ಇಲ್ಲಿ ನ್ಯಾಯ ಸಿಕ್ತು ಸರಿ, ಸಿಗಲಿಲ್ಲ ಅಂದರೆ ನಾನು IG ಮಂಗಳೂರವರೆಗೂ ನಾನು ಹೋಗೋಕೆ ರೆಡಿ ಇದ್ದೀನಿ. ಯಾಕಂದರೆ ಮೋಸ ಆಗಿದ್ದು ನಮಗೆ, ಅವ್ನಿಗೇನು ಮೋಸ ಆಗಿಲ್ಲ. ಅವ್ನು ಇದ್ರಂತ ಎಷ್ಟು ಜನ. ಆಮೇಲೆ ಇನ್ನೊಂದು ಮುಖ್ಯವಾಗಿದ್ದು, ನಮ್ಮ ಹತ್ರ ಅವ್ನು ಹಿಂಗೆ ಹೊಲ ಉತ್ತಾರ ಹಿಂಗೆ ಅಡ ಇಟ್ಕೊಳೋದು, ಹಿಂಗೆ ಸುಳ್ಳು 3 ಲಕ್ಷಕ್ಕೆ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇಷ್ಟು ದುಡ್ಡನ್ನ ಕೊಟ್ಟಿಲ್ಲ ಅಂದರೆ ಹೊಲ ನನ್ನ ಹೆಸರಲ್ಲೇ ಮಾಡ್ಕೋತೀನಿ ಅನ್ನೋ ರೆಕಾರ್ಡ್ಸ್ ನನ್ನ ಹತ್ರ ಸಿಕ್ಕಾಪಟ್ಟೆ ಇದ್ದಾವೆ. ಆ ರೆಕಾರ್ಡ್ಸ್ ಬೇಕಿದ್ರೆ ನಿಮ್ಗೆ ನಾನು ಕೊಡ್ತೀನಿ, ಸಬ್ಮಿಟ್ ಮಾಡ್ತೀನಿ, ನಾನು ಕೋರ್ಟಿಗೂ ಸಬ್ಮಿಟ್ ಮಾಡ್ತೀನಿ. ಆ ರೆಕಾರ್ಡ್ಸ್ ಎಲ್ಲ ಅವನ ಹತ್ರ ಇದ್ದಾವೆ. ಇವನು ಇಷ್ಟೆಲ್ಲ ಆದ್ರೂ ಒಂದು ಮಾತು ಹಿಂಗಾಯ್ತಲ್ಲ, ನಾನು ದುಡ್ಡು ನೀವು ಕೊಡ್ರಿ, ನಾನು ಆಸ್ತಿ ನಾನು ಕೊಡ್ತೀನಿ ಅಂತ ಇವ್ನ ಬಾಯಿಂದ ಬರಲ್ಲ. ನೀನು ಆರಾಮ್ಸೆ ಕಾರ್ ತೊಗೊಂಡು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತೀನಿ. ಆ ಫುಟೇಜ್ ಬೇಕಿದ್ರೆ ನಾನು ನಿಮ್ಗೆ ತೋರಿಸ್ತೇನೆ. ನಿಮಗೆ ತೋರಿಸ್ಲಿ?
ನಡೀತದೆ. ಹ್ಮ್. ಕೊಡ್ರಿ ಹ್ಮ್. ಈಗ ಮುಂದೆ ಇದನ್ನ ಮುಂದಿನ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಏನಾದ್ರು ಇಲ್ಲೇ ಸರ್ ತನಿಖೆ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಸರ್ ನಾವು ಮೇಲಿನವರೆಗೂ ಬೆಂಗಳೂರವರೆಗೂ ಹೋಗ್ತೀವಿ ಸರ್. ನಾನು ಬಿಡಲ್ಲ ಸರ್ ಇದನ್ನು. ನಮ್ಮಂತರಿಗೆ ಅಮಾಯಕಂತರಿಗೆ ಭಾಳ ಮಂದಿಗೆ ಮೋಸ ಮಾಡಿದ್ದಾನೆ ಸರ್. ಬಡ್ಡಿಯವರೆಲ್ಲ ದುಡ್ಡು ಕೊಟ್ಟು ಸರ್, ಬಡ್ಡಿ ಹಂಗೆ ದುಡ್ಡು ಕೊಟ್ಟು ಅವ್ರು ಕೊಡ್ಲಾರ ಅಂದರೆ ಸರ್ ಮನೆಯಲ್ಲಿ ಏನಾರು ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಸರ್. ಬಡವರು ಇಸ್ಕೊಂಡ್ರೆ ಸರ್ ಎದಕ್ಕೆಂದ್ರೆ ಒಂದು ಆರಾಮಿಲ್ಲ ಅಂತೇಳಿ ಒಂದು ಎದಕ್ಕಂದ್ರು ಎದಕ್ಕೆ ಇಸ್ಕೊಂಡಿರ್ತಾರೆ ಸರ್. ಅವ್ರು ಸ್ವಲ್ಪ ದಿನ ಸ್ವಲ್ಪ ಲೇಟಾಗಿ ಕೊಡಲಿಲ್ಲ ಅಂದ್ರೆ ಸರ್ ಅವ್ರ ಕಡೆ ಏನಾರು ಇರ್ತದೆ ಮನೆಯದು ಮತ್ತೆಲ್ಲ ಬೈಕ್ ಇದ್ರೆ ಬೈಕು ಅವ್ರ ಕಡೆ ಏನು ವಸ್ತು ಇರೋದು ಸರ್ ವಸ್ತು ಎಲ್ಲ ಕಸ್ಕೊಂತಾನೆ ಸರ್. ಅವ್ನ ಹೆಸರಿಗೆ ಮಾಡ್ಕೊಂಡು ಬಿಟ್ಟಾನೆ ಸರ್. ಇಂಥ ಭಾಳ ಮಾಡ್ಸಾತಾನೆ ಸರ್ ಇಲ್ಲಿ ನಮ್ಮ ಮುನ್ಗೋಡದಲ್ಲಿ ಬಡ್ಡಿ ಅವ್ರದ್ದೇ ಬಂದ್ ಆಗ್ತೈತೆ ಅಂತ ಹೇಳಿದ್ರು ಸರ್. ಬಂದ್ ಆಗಿಲ್ಲ ಸರ್. ಇದು ಬಂದ್ ಆಗಲಿಲ್ಲ ಅಂದ್ರೆ ಸರ್ ಇದು ಮುನ್ಗೋಡ ಎಲ್ಲ ಭಾಳ ಮಂದಿ ಸಾಯ್ತಾರೆ ಸರ್. ಸತ್ತಿದ್ದಾರೆ ಸರ್, ಸುಮಾರು ಮಂದಿನೂ ಸತ್ತಿದ್ದಾರೆ ಸರ್. ಇಲ್ಲಿ ಹುಡುಗರೇ ಸತ್ತಿದ್ದಾರೆ, ಹುಡುಗರೇ ಸತ್ತಿದ್ದಾರೆ ಸರ್ ಇಸ್ಕೊಂಡು. ಇದು ಇಲ್ಲಿಗೆ ಬಂದ್ ಆಗ್ಬೇಕು ಸರ್. ಇದು ನಿಮ್ಮ ಮೇಲ್ಗಡೆಯಿಂದ ಇದು ತೊಗೊಳಿಲ್ಲ ಅಂದ್ರೆ ಸರ್, ತನಿಖೆ ಮಾಡ್ಕೊಂಡು ಇದು ಮಾಡಿಲ್ಲ ಅಂದ್ರೆ ಸರ್ ಇದು ನಾವಂತರ ಇಲ್ಲಿವರೆಗೂ ಆಗಲ್ಲ ಸರ್. ಮುಂದೆ ನಾವು ಎಲ್ಲಿ ಮಟ್ಟ ಆದರೂ ಹೋಗೋಕೆ ಹೇಳ್ತೇನೆ ಸರ್. ಅಲ್ಲಿ ಮಟ್ಟ ನಂದೊಂದು ಸರ್ 4 ದಿನ ಮುಂಚೆ ಲೇಟಾಗಿ ಸಾಯ್ತು ಸರ್. 4 ದಿನ ಲೇಟ್ ಆದರೂ ಸಾಯ್ತೇನೆ ಸರ್. ಆದ್ರೆ ನಾನು ಇದೆಲ್ಲ ಪೂರ್ತಿ ಹೊರಗೆ ಬಯಲಿಗೆ ಎಳೆದೀನಿ ಸರ್. ನಾನು ಸ್ಟೇಷನ್ನಿಂದ ಕಾನೂನು ಆಮೇಲಿದೆ ಸರ್. ಇದು ಸರಿ ಆಗ್ಬೇಕು ಸರ್. ಇದು ಏನು ತಮ್ಮ ಜೀವನಕ್ಕೆ ಪೂರಕವಾಗಿಟ್ಟಿರ್ತಕ್ಕಂಥ ತಮ್ಮ ಜೀವನಕ್ಕೆ ಅಂದರೆ ಒಂದು ಸಣ್ಣ ಮಗು ಇದೆ, 4 ಜನ ಇದ್ದಾರೆ ಮನೆಯಲ್ಲಿ. ಇವರು ತಮ್ಮ ಕುಟುಂಬದ ಉಪಜೀವನಕ್ಕಾಗಿ ಇಟ್ಕೊಂಡಿರ್ತಕ್ಕಂಥ ಗದ್ದೆ ಇವತ್ತು ವಂಚನೆಯಿಂದ ಏನು ಅವರು ತಮ್ಮ ಹೆಸರಿಗೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಏನು ಆರೋಪ ಇದೆ. ಇದನ್ನು ಇಲ್ಲಿನ ಪೊಲೀಸರು ಯಾಕೋ ಗೊತ್ತಿಲ್ಲ, ಇಲ್ಲಿನ ಪೊಲೀಸರ ಮೇಲೆ ಇವರು ಸಾಕಷ್ಟು ನೊಂದಿದ್ದಾರೆ. ಇಲ್ಲಿನ ಪೊಲೀಸರು ಯಾಕೋ ಇವರಿಗೆ ಸಮರ್ಪಕವಾಗಿರ್ತಕ್ಕಂಥ ಏನು ಸ್ಪಂದನೆಯನ್ನು ಕೊಟ್ಟಿಲ್ಲ ಅಂತಕ್ಕಂಥ ಆರೋಪಗಳು ಸಹಿತ ಇದೆ. ಹೀಗಾಗಿ ಇಲ್ಲಿನ ಪೊಲೀಸರು ಸಹಿತ ಇದನ್ನು ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಬೇಕು. ತಪ್ಪಿತಸ್ಥರು ಯಾರೇ ಇರಲಿ ನೊಂದವರಿಗೆ ಒಂದು ನ್ಯಾಯವನ್ನು ಕೊಡಲೇಬೇಕು ಅಂತಕ್ಕಂಥ ಒಂದು ಆಗ್ರಹ ಸಹಿತ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ. ವಿನಾಯಕ್ ಹಾಗೂ ಅನಿಲ್ ಜೊತೆ ಸಂತೋಷ್ ಶೆಟ್ಟೆಪ್ಪನವರ್, ಪಬ್ಲಿಕ್ ಫಸ್ಟ್ಗಾಗಿ.